ಬೆಂಗಳೂರು ನಗರ ಜಿಲ್ಲೆಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಮೇಲೆ ನಡೆಯುತ್ತಿದೆ ಎನ್ನಲಾದ ಅನ್ಯಾಯಗಳ ವಿರುದ್ಧ ಜನರ ಆಕ್ರೋಶ ಉಕ್ಕಿ ಹರಿದಿದೆ. ನ್ಯಾಯಕ್ಕಾಗಿ ಜನರು ಬೀದಿಗಿಳಿದು ಭಾರೀ ಪ್ರತಿಭಟನೆ ನಡೆಸಿದರು. ಕಂದಾಯ, ಗೃಹ, ಲೋಕೋಪಯೋಗಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಸಾರಿಗೆ ಹಾಗೂ ಶಿಕ್ಷಣ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಲಾಗಿದೆ. ವಿಶೇಷವಾಗಿ ಕಂದಾಯ ಇಲಾಖೆಯ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸುಜೇನ್ ಕುಮಾರ್, ಶ್ರೀನಿವಾಸ್ ಮತ್ತು ಭಾನುಪ್ರಕಾಶ್ ಅವರನ್ನು ತಕ್ಷಣ ಅಮಾನತುಗೊಳಿಸಿ ಅವರ ಅಕ್ರಮ ಆಸ್ತಿ-ಪಾಸ್ತಿಗಳ ಬಗ್ಗೆ ಸಿಡಿ, ಲೋಕಾಯುಕ್ತ ಹಾಗೂ ತೆರಿಗೆ ಇಲಾಖೆಯಿಂದ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಲಾಗಿದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗ ಬೌದ್ಧಿಕ ವೇದಿಕೆಯ ಅಧ್ಯಕ್ಷ ಬಿ.ಆರ್. ಮುನಿರಾಜು ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವು ಮುಖಂಡರು ಭಾಗವಹಿಸಿದರು. ಅವಕಾಶ ಆಗಲ್ಲ ಅಂತ ಯಾವತ್ತೂ ನಾವು ಹೇಳೋದೇ ಇಲ್ಲ. ಒಬ್ಬರಿದ್ರು ಹೋರಾಟ ಮಾಡ್ತೀವಿ, 100 ಜನ ಇದ್ರು ಹೋರಾಟ ಮಾಡೇ ಮಾಡ್ತೀವಿ. ಅದಕ್ಕಂತ ಯಾವುದೇ ಕಾರಣಕ್ಕೂ ಹೋರಾಟನ ತಪ್ಪಿಸಾಕು, ಹೋರಾಟನ ಅವಾಯ್ಡ್ ಮಾಡಕ್ಕೆ ಯಾರ ಕೈಲಿ ಸಾಧ್ಯವಿಲ್ಲ ಸರ್. ಅದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಹೋರಾಟದ ಹಿನ್ನೆಲೆ, ಆಮೇಲೆ ಅವ್ರು ತೋರಿಸೋ ದಾರಿ, ಅವರ ಹಿನ್ನೆಲೆ ನಾವು ನಡ್ಕೊಂಡ್ ಬರ್ತಾ ಇದ್ವಿ. ಆ ಒಂದು ವಿಚಾರದಲ್ಲಿ ಇವತ್ತು ಹೋರಾಟವನ್ನು ನಂಬ್ಕೊಂಡಿದ್ವಿ. ಈ ಒಂದು ಹೋರಾಟದ ವಿಚಾರ ಆಗಿ ಸರ್ಕಾರದ ವೈಫಲ್ಯತೆ ಮತ್ತು ಸರ್ಕಾರದ ದುರಾಡಳಿತ ಮತ್ತು ಸರ್ಕಾರದಲ್ಲಿ ಕಿತ್ಲಾಟಗಳು, ಅವರವರ ಕಿತ್ಲಾಟಗಳಲ್ಲಿ ಸಾರ್ವಜನಿಕರಿಗೂ ಮತ್ತು ದಲಿತರಿಗೂ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಈ ಒಂದು ವಿಚಾರ ಸಮಾಜ ಕಲ್ಯಾಣ ಇಲಾಖೆ ತಗೊಂಡ್ಲಿ, ಆ ಲಿಡ್ಕರಲ್ಲಿ ಒಬ್ರು ಮೇಡಮ್ ಬಂದಿದ್ದಾರೆ, ವಸುಂಧರ ಅಂತೇಳಿ MD ಅವರು. ಈಗ ನಾವು 1ನೇ ತಾರೀಕು ನಮ್ಗೆ ರೂಮ್ ಬೇಕು ಅಂತೇಳಿ ನಾವು 7,500 ರೂಪಾಯಿ ದುಡ್ಡು ಕಟ್ಟಿದ್ರೆ ಅದು GST ಕಟ್ಟಬೇಕು, ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿ ನಮ್ಮ ಹಣದಿಂದ ಇವತ್ತು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ ಮೇಡಮ್ನವರು. ಆ ಮೇಡಮ್ನವ್ರು ಇವತ್ತು ಇದ್ದಿದ್ರೆ ಇಲ್ಲಿ ಹೋರಾಟ ಕರೆಸಿ ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಏನು ಕೊಡ್ಬೇಕು ಕೊಟ್ಬಿಟ್ಟು ಅವ್ರನ್ನ ಅಮಾನತುಗೊಳಿಸ್ತಾ ಇದ್ದೆ. ಅದಂತೂ ಬಿಡ್ತಾ ಇರಲಿಲ್ಲ. ಇವತ್ತು ವಿದೇಶಕ್ಕೆ ಹೋಗಿದ್ದಾರೆ, ಅದು ನಮ್ಮ ದುಡ್ಡಿಂದ. ಹೋಗ್ಬಿಟ್ಟು ಬರಲಿ, ನಮ್ಗೇನು ಹೋಗೋದಕ್ಕೆ ನಮ್ಗೇನಿದ್ದಿಲ್ಲ. ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಓಡ್ ಬರಲಿ. ಸರ್ಕಾರ ಆಯಮ್ಮನ ಹೋಗಿ ಬರೋದಕ್ಕೆ ಸರ್ಕಾರದ ದುಡ್ಡ ಇಲ್ಲ ನಮ್ಮ ದುಡ್ಡ, ಅದು ವ್ಯವಸ್ಥಿತವಾಗಿ ವಿಚಾರ ತಿಳಿಸ್ಬೇಕು. ಇಲ್ಲ ಅವ್ರ ಸ್ವಂತ ದುಡ್ಡ ವಿಚಾರ ನಮ್ಗೆ ತಿಳಿಸ್ಬೇಕಾಗಿದೆ. ಆಮೇಲೆ ನಮ್ಮದಲ್ಲಿ ಸಮಂಗಣ ಯಾವುದೇ ಸಂಘ ಸಂಸ್ಥೆಗಳಿಗೆ GST ಕಟ್ಟಬೇಕಂತ ರೂಲ್ಸ್ ಇಲ್ಲ. ಖಾಸಗಿ ಸಂಸ್ಥೆಗಳೇ ತಗೊಂಡು ನೀವು GST ಎಲ್ಲ ಮಾಡ್ಕೊಡ್ರಿ. ಸಂಘಗಳು ಅವರು ಕೂಲಿ ಮಾಡ್ಕೊಂಡು ತಿನ್ಕೊಂಡು ಜನಪರ ಹೋರಾಟ ಮಾಡಕ್ಕೆ ಸಂಘಗಳು ನಾವು GST ಕಟ್ಕೊಂಡು ನಾವೇನು ಜೀವನ ಮಾಡೋಕ್ಕಾಗುತ್ತದೆ? ನಮಗಿದು ಬಹಳ ನಮಗೆ ನಮ್ಮ ಸಮುದಾಯಕ್ಕೆ ಬಹಳ ಅವಮಾನ ಮಾಡಿದ್ದಾರೆ ವಸುಂಧರ್ ಅವರು. ಅವರು MD ಆಗೋದಕ್ಕೂ ಆ ಜಾಗಕ್ಕೆ ಅವರು ಅಧಿಕಾರಿ ಆಗಿದ್ರು ಸಹ ಅವ್ರನ್ನ ನಾವು ತಿರಸ್ಕರಿಸ್ತೀವಿ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ, ನಮ್ಮವರೇ ಆಗಿರ್ಬೇಕಲ್ಲಿ. ಈ ಬೇರೆಯವ್ರನ್ನ ಕುಸೋಕ್ಕಾಗಲ್ಲ. ಇದಕ್ಕೆ ನಾನು ಸಮಾಜ ಕಲ್ಯಾಣ ಸಚಿವರಾದಂತಹ ಮಾದೇವಪ್ಪನವರಿಗೆ ನಾನು ಖಂಡಿಸ್ತೀನಿ ಅವ್ರನ್ನ. ಯಾಕಂದ್ರೆ ನೀವು ಸಚಿವರಾಗಿದ್ದು ನಿಮ್ಮಿದ್ರಲ್ಲಿ ಎಂತೆಂಥ ಅವ್ಯವಹಾರ ನಡೀತದೆ ನೀವೇ ನೋಡ್ತಾ ಇದ್ದೀರಾ. ಮೊನ್ನೆ ಜನಾರ್ದನ್ ಅವ್ರನ್ನ ಲೋಕಾಯುಕ್ತರೆಲ್ಲ ರೈಡ್ ಮಾಡಿದ್ರು, ಅವ್ರನ್ನ ಹಂಗೆ ಇಟ್ಕೊಂಡಿದ್ದೀರಾ ನೀವು. ಅಮಾನತುಗೊಳಿಸಿ ಇದಾಗಬೇಕಾದ್ರು. ಈ ವಸುಂಧರ್ ಅವರು ಅಲ್ಲಿಗೆ ಕೇಪಬಿಲಿಟಿ ಅಧಿಕಾರಿ ಅಲ್ಲ, ಅದಕ್ಕೆ ಲಿಡ್ಕರ್ಗೆ ಅವ್ರನ್ನೂ ನೀವು ಅವ್ರನ್ನ ನೇಮಕ ಮಾಡಿ ಇದು ಮಾಡೋದು ಖಂಡನೀಯವಾಗಿರ್ತದೆ. ದಯವಿಟ್ಟು ವಸುಂಧರ್ ಅವರು ವಿದೇಶಕ್ಕೆ ಹೋಗಿ ಬಂದ ಕೂಡಲೇ ಅವ್ರನ್ನ ಅಮಾನತುಗೊಳಿಸ್ಬೇಕು. ಯಾಕಂದ್ರೆ ಅವ್ರ ಇದರಲ್ಲಿ ಅವ್ರ ಅವಧಿಯಲ್ಲಿ ಬೇಜಾನ್ ಅವ್ಯವಹಾರ ನಡೆದಿದೆ. ಆಮೇಲೆ ಅವ್ರು ಏನೋ ಮಾಹಿತಿಗಳು ಸರಿಯಾಗಿ ಕೊಡ್ತಾ ಇಲ್ಲ. ಯಾರನ್ನ ಕ್ವಶನ್ ಮಾಡಕ್ ಹೋದ್ರೆ ಸಂಘಟನಾಕಾರರು ಅವ್ರ ಮೇಲೆ ಸುಳ್ಳು ಕೇಸ್ಗಳಾಗ್ತಾರೆ. ಈ ಕೆಲವರು ಸಂಘಟನೆಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅಂತೇಳಿ ಒಂದು ಭಾಗದವ್ರನ್ನ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಸಮುದಾಯದವ್ರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಅವ್ರು ಹಾಕಿರೋ ಕೇಸ್ಗಳೆಲ್ಲ ವಾಪಸ್ ತಗೊಬೇಕು. ಇಲ್ಲಾಂದ್ರೆ ನಾವು 11ನೇ ತಾರೀಕು ಅವರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಹಮ್ಮಿಕೊಂತೀವಿ. ಹೋರಾಟದಂತೂ ನಾವು ನಿಲ್ಸಲ್ಲ. 5 ಇಲಾಖೆ ಇಳಿದು ಏನು ಇವತ್ತು ನಾವು ಮೆಮೊರಾಂಡಮ್ ಸಲ್ಲಿಸ್ತಾ ಇದೀವೋ ಆ ಮೆಮೊರಾಂಡಮ್ ತಗೊಂಡು ಸರ್ಕಾರ ಅರ್ಜೆಂಟಾಗಿ ನಮ್ಗೆ ನ್ಯಾಯ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ನಂಬ್ಕೊಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಈಗ ನಮ್ಮ ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕೇಂದ್ರ ಸಮಿತಿ. ನಮ್ಮ ಜೊತೆಯಲ್ಲಿ ನಟರಾಜ್ ಸರ್ ಇದ್ದಾರೆ, ಮತ್ತೆ ಕ್ರಾಂತಿರಾಜ್ ಅವರು ಇದ್ದಾರೆ, ಮತ್ತೆ ವೆಂಕಟೇಗೌಡರು ಇದ್ದಾರೆ, ಭಾಗ್ಯ ಮೇಡಮ್ ಅವರು ಇದ್ದಾರೆ, ಶರವಣ ಅವರು ಇದ್ದಾರೆ. ಇನ್ನೂ ಹಲವಾರು ಸಂಘಟನೆ ಕಾರ್ಯಕರ್ತರು ಬಂದವರೆ, 100 ಕಾರ್ಯಕರ್ತರು, ಇನ್ನು ಮಾಧ್ಯಮದವರು ಈ ವಿಚಾರನ ಪ್ರಚಾರ ಮಾಡಿ ನಮ್ ನ್ಯಾಯ ಕೊಡ್ಬೇಕಂತೇಳಿ ನಾವು ಕೇಳ್ಕೊಂತ ಇದ್ದೀವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.